ನಾನಿವತ್ತು ಒನ್ ಆಫ್ ದಿ ಲಾರ್ಜೆಸ್ಟ್ ಸ್ಲಮ್ ಇನ್ ಕರ್ನಾಟಕದಲ್ಲಿದ್ದೀನಿ. ಡಿಜೆ ಹಳ್ಳಿ, ಬೆಂಗಳೂರು. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಬನ್ನಿ. ಡಿಜೆ ಹಳ್ಳಿ ಅಂದ್ರೆ ಏನು? ದೇವರಾಜೀವನ ಹಳ್ಳಿ ಅಂತ. ಇಲ್ಲಿ ತುಂಬಾ ಜನ ಇರ್ತಾರೆ. ಮೋರ್ ದೆನ್ 1 ಲಕ್ಷ ಜನ ಈ ಸ್ಲಮ್ ಅಲ್ಲಿ ಇರ್ತಾರೆ. ಫ್ರಮ್ ಆಲ್ ಬ್ಯಾಕ್ ಗ್ರೌಂಡ್ಸ್, ಬಿಸ್ನೆಸ್ ಆಗಿರ್ಬೋದು, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು. ಇದು ಒಂಥರ ಮಿನಿ ಧಾರಾವಿ ಅಂತ ಅನ್ಕೋಬಹುದು ನೀವು. ಈ ಸ್ಲಮ್ ಅಲ್ಲಿರೋ ಜನ ಪ್ರತಿ ಒಬ್ರು ಕಷ್ಟಪಡ್ತಾರೆ ಒಂದೊತ್ತು ಊಟಕ್ಕೋಸ್ಕರ. ಮತ್ತೆ ಇಲ್ಲಿನ ಜನ ತುಂಬಾ ಒಳ್ಳೆಯವರು. ಒಂದೇ ಒಂದು ಬೇಜಾರೇನಂದ್ರೆ ಇವ್ರಿರೋ ಮನೆಗಳು ಕರೆಕ್ಟ್ ಆಗಿ ಇಲ್ಲ. ಮಳೆ ಬಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನಿಮ್ಗೆ ಅರ್ಥ ಆಗೋ ತರ ಹೇಳಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿಲ್ಲ, ಹಾಸ್ಪಿಟಲ್ಸ್ ಇಲ್ಲ, ಕುಡಿಯೋ ನೀರು ಬರಲ್ಲ ಈ 1 ಲಕ್ಷ ಜನಕ್ಕೆ. ನೋಡ್ಬೋದು ಪರಿಸ್ಥಿತಿ ಎಷ್ಟು ಚಿಕ್ಕದಿದೆ ಅಂತ. ಇದು ನಾನು ಫಸ್ಟ್ ಟೈಮು ಈ ಥರ ಮನೆಗಳಿಗೆ ಬಂದಿರೋದು. ನಾನು ಈ ಥರ ಚಿಕ್ಕದಿರೋದು, ಎಲ್ಲ ಕಡೆನೂ ಚಿಕ್ಕದೇ ಇದೆ ನೋಡಿ, ಹೋಗೋಕ್ಕೆ ಆಗಲ್ಲ, ಅಷ್ಟು ಚಿಕ್ಕದಿದೆ. ಹೆಸರಕ್ಕ? ಜೀವ. ನಿಮ್ಮ ಹೆಸರು ಜೀವನಾ? ಪರವಾಗಿಲ್ಲ ಅಕ್ಕ, ಕುತ್ಕೊಳ್ಳಿ, ನಾನು ಹಿಂಗೆ ಮಾಡ್ತೀನಿ. ಇಲ್ಲಿ ಎಷ್ಟು ಜನ ಅಕ್ಕ ಮಲ್ಗೋದು? ನಾವು 6 ಜನ ಇಲ್ಲಿ ಮಲಗ್ತೀರಾ? ನೀವು ಇಲ್ಲಿ ಮಲ್ಕೊಳ್ತೀರಾ? ನಾನು ಹಿಂಗ್ ಮಲ್ಕೊಂತೀನಿ, ನಮ್ಮ ಮಕ್ಕಳೆಲ್ಲ ಇಲ್ಲಿ ಮಲ್ಕೊಂತೀವಿ. 6 ಜನ ಇಲ್ಲೇ ಮ್ಯಾನೇಜ್ ಮಾಡ್ಕೊಂತೀವಿ. ಹೆಂಗಾಗತ್ತಕ್ಕ? ಇಲ್ಲಿ ಫುಲ್ ಇದಾಗೋಗಿದೆಯಲ್ಲ. ಏನ್ ಮಾಡೋಕೆ ಎಲ್ಲ ಎತ್ತು ಕ್ಲೀನ್ ಮಾಡ್ಬಿಟ್ಟು ಮ್ಯಾಟ್ ಹಾಕೊಂಡು ಅದೆಲ್ಲ ಇಲ್ಲಿ ಇದು ಮಾಡಿರೋದಲ್ಲ ಕೆಲಸ. ಅದನ್ನ ಹಿಂಗೆ ಮಾಡಿರೋದು. ನೆನ್ನೆ ರಾತ್ರಿ ಮಾಡಿರೋದು ಅದು. ನೆನ್ನೆ ರಾತ್ರಿ 6 ಜನ ಊಟಕ್ಕಲ್ಲಕ್ಕ ಇಲ್ಲೇ ಮಾಡ್ಕೊಂತೀವಿ. ಇಲ್ಲೇ ಈ ಗ್ಯಾಸ್ 6 ಸಿಲಿಂಡರ್ ಇತ್ತಲ್ಲ ಅಲ್ಲೇ. ಇವಾಗೆಲ್ಲ ಮನೆ ಖಾಲಿ ಮಾಡ್ಬೇಕು ಅಂತಿದ್ದಾರಲ್ಲ, ಅದಕ್ಕೆ ಅವಾಗ ಏನ್ ಮಾಡಬೇಕು? ಇಲ್ಲ, ನಾವ್ ಇಲ್ಲೇ ಇರ್ತೀವಿ. ನಮ್ ಮನೆ ಕೊಟ್ರ ಮೇಲೆ ಖಾಲಿ ಮಾಡ್ತೀವಿ. ಮನೆ ಕೊಟ್ರೆ ಅದು ಎಷ್ಟು ದೂರ ಆದ್ರೂ ಹೋಗ್ತೀರಾ? ತೊಂದ್ರೆ ಎಷ್ಟು ಇಲ್ಲ. ದೂರ ಆದ್ರೂ ಹೋಗ್ತೀವಿ. ಬಟ್ನಲ್ಲಿ ಮನೆ ಕೊಡ್ಲಿ ಅಷ್ಟೇ. ಮನೆ ಕೊಡ್ಬೇಕು. ರೈಲ್ವಾರ್ದು ಯಾರು ಬೇಕಾದ್ರೂ ಹೋಗ್ಲಿ, ನಮ್ಗೆ BBM ಜಾಗ ಇಲ್ಲೇ ಬೇಕು. ಸ್ವಲ್ಪ ಏನಾದ್ರು ಬಿಟ್ಟು ಹೋದ್ರೆ ಬೇರೆ ಏನಾದ್ರು ಮಾಡ್ತಾರೆ. ITS ಬಿಲ್ಡಿಂಗ್, ಮಾರ್ಕೆಟ್, ಸೂಪರ್ ಮಾರ್ಕೆಟ್ ಆ ಕಡೆ ಬರ್ತಾ ಇಲ್ಲಿ. ಅದಕ್ಕೆ ನಾವು ಫೋರ್ಸ್ ಮಾಡ್ತೀವಿ, BBMP ಇಲ್ಲಿ ಕೊಡಿಸಿ, ಇಲ್ಲಾಂದ್ರೆ ಮೊತ್ತ ಎಲ್ಲ ಸಿಟಿ ಖಾಲಿ ಮಾಡಿ ಅಲ್ಲಿ ಕೊಡಿ. ತುಂಬಾ ಕಷ್ಟ ಇದೆ ಇಲ್ಲಿ. ಹಿಂಗೆ ಮಳೆ ಬಂದ್ರೆ ಯಾವ ತರ ಪರಿಸ್ಥಿತಿ? ಮಳೆ ಬಂದ್ರೆ ಒಳಗಡೆ ಬರುತ್ತೆ ನೀರು, ಸೈಡು ಆ ಸೈಡ್ ಎಲ್ಲ ಬರುತ್ತೆ ನಮ್ಗೆ. ಆ ಕವರ್ ಬಟ್ಟೆ ಎಲ್ಲ ಹಾಕಿರೋದು ಅದಕ್ಕೆ ಹಾಕಿರೋದು. ಇದು ವೈರ್ ಎಲ್ಲ ಹಿಂಗೆ ಬಿಟ್ಟಿದಿರಲ್ಲ, ಇದು ಶಾಕಿಗೆ ಇದಾಗಲ್ವಾ? ನಾವು ನೋಡ್ಕೋಬಹುದು ಅಷ್ಟೇ. ಇದು ಇದೆಲ್ಲ ಬಿಲ್ ಎಲ್ಲ ಕಟ್ತೀರಾ? ಆ ಬಿಲ್ ಎಲ್ಲ ಕಟ್ತೀವಿ. ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಮ್ಯಾಕ್ಸಿಮಮ್? ಇವಾಗ ಫ್ರೀ ಅಲ್ಲ? ಫ್ರೀ 25 ರೂಪಾಯಿ ಮೈನಸ್ ಅಷ್ಟೇ, 26 ರೂಪಾಯಿ. ಏನು ಬೇಜಾರಾಗಿಲ್ಲ. ನಮ್ಮ ಮನೆ ನಾವು ಇರ್ಬೋದಲ್ವಾ, ಏನು ಬೇಜಾರಿಲ್ಲ. ಏನಾದ್ರು ಸ್ವಲ್ಪ ಫೋರ್ಸ್ ಮಾಡ್ತಾ ಇದಾರೆ, ಹೇಳ್ತೀವಿ ಅದೇ ಜಾಗ ಖಾಲಿ ಮಾಡ್ಕೊಡಿ ಅಂತ ಕೇಳ್ತಾ ಇದಾರೆ. ನೋಡೋಣ, ನಮ್ಗೆ ಯಾವಾದ್ರೂ ಮನೆ ಕೊಟ್ರೆ ನಾವು ಖಾಲಿ ಮಾಡ್ತೀವಿ. ರೆಂಟ್ ಮನೆಗೆ ನಮ್ಗೆ ಹೋಗಕ್ ಆಗಲ್ಲ. 7,000-8,000 ಕೇಳ್ತಾ ಇದಾರೆ ರೆಂಟ್ ನ. ಕೊಡಕ್ಕೆ ಆಗಲ್ಲ. 1 ಲಕ್ಷ 2 ಲಕ್ಷ ಅಡ್ವಾನ್ಸ್ ಕೊಡ್ಬೇಕಂತ. ಅದಕ್ಕೆ ನಾವು ಹೋಗಲ್ಲ, ಇಲ್ಲೇ ಇರ್ತೀವಿ. ನೀವು ಇಲ್ಲೇ ಇದ್ದಿದ್ದು ಇಲ್ಲೇ ಇರ್ತೀರಾ? ಮನೆ ಕೊಟ್ರೆ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಏನಾದ್ರೂ ತಿಂಡಿ ಅಡಿಗೆ ಮಾಡ್ಕೊಂಡು ಇಲ್ಲೇ ಬಟ್ ತುಂಬಾ ಕಷ್ಟ ಇದೆ ಅಕ್ಕ. ತುಂಬಾ ಕಷ್ಟ ಇದೆ ಅಲ್ವಾ? ಎಕ್ಸ್ಪೆಕ್ಟ್ ಮಾಡಬಾರ್ದು ನಾವು ಈ ತರ. ಆದ್ರೂ ಅದು ನೋಡಿ ಫೀಲ್ ಆಗುತ್ತಲ್ಲ ಒಂದೊಂದ್ಸಲಿ, ಅವ್ರ ಮನೆ ಹೆಂಗಿದೆ, ನಮ್ಮ ಮನೆ ಹೇಗಿದೆ ಅಂತ. ತೊಂದರೆ ಇಲ್ಲ, ಕಷ್ಟಪಡಿ ಅಷ್ಟೇ. ಇವಾಗ ಕಷ್ಟಪಟ್ರೆ ಫ್ಯೂಚರಲ್ಲಿ ಸುಖ. ನೀವೇ ಕೇಳಿಸ್ಕೊಂಡಾಗೆ ಆ ಹುಡುಗಿಗೆ ಎಷ್ಟು ಬೇಜಾರಿಂದ ಹೇಳ್ಕೊಂಡ್ರು. ಬೇರೆಯವ್ರ ಮನೆ ಎಷ್ಟು ಚೆನ್ನಾಗಿರುತ್ತೆ, ನಮ್ಮ ಮನೆನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ಕೊಂಡ್ರು. ಇದನ್ನೆಲ್ಲ ಕೇಳಿಸ್ಕೊಂಡು ಮತ್ತು ಅವ್ರ ಪರಿಸ್ಥಿತಿ ನೋಡಿದ್ಮೇಲೆ ನನಗಂತೂ ಕಣ್ಣಲ್ಲಿ ನೀರು ಬಂತು. ಅಷ್ಟು ಬೇಜಾರಾಗೋಯ್ತು ನನಗಂತೂ. ಗೈಸ್, ಇದು ಡಿಜೆ ಹಳ್ಳಿಯ ಪರಿಸ್ಥಿತಿ. ಹಿಂಗೆ ಕಷ್ಟ ಏನು ಅಂತ ಕೆಲವ್ರು ಹೇಳ್ತಾರೆ, ಅಯ್ಯೋ ನನಗೆ ತುಂಬ ಕಷ್ಟ ಅಂತ. ಇಲ್ಲಿ ಬಂದು ನೋಡಿ, ನಿಮ್ಮ ಕಷ್ಟ ಇಷ್ಟು ಒಂದ್ಸಲ. ಓ ಮೈ ಗಾಡ್, ಬೇರೆ ದಾರಿ ಇಲ್ಲ ಅಪ್ಪಿ? ಹೆಂಗೂ ಹೋಗೋಕ್ಕಾಗಲ್ಲ. ಇಲ್ಲಿ ಹೆಂಗೆ ಹೋಗೋದು ನಾನು? ಕೆಳಗಡೆಯಿಂದಾನೆ, ನನಗೂ ಗೊತ್ತು, ಕೆಳಗಡೆಯಿಂದಾನೆ ಹೋಗ್ತೀನಿ. ಕಷ್ಟ ಇದೆ ಆದರೆ ಅಲ್ಲ. ಕೊಡ್ರಪ್ಪ, ಕೊಡು. ತುಂಬಾ ಕಷ್ಟ ಆಯ್ತು. ತುಂಬ ಕಷ್ಟ. ಬೇಜಾರು ಮಾಡ್ಕೋಬೇಡ, ಎಲ್ಲ ಒಳ್ಳೇದಾಗುತ್ತೆ ನಿಂಗೆ. ನಡಿ
ಸ್ವಲ್ಪ ಕುತ್ಕೊ. ಬಾ ಬಾ ಬಂದ್ಬಿಡು. ನಿಧಾನಕ್ಕೆ ಬರ, ನಿಧಾನಕ್ಕೆ ಬರ, ನಿಧಾನಕ್ಕೆ ಬಾ. ಓ ಮೈ ಗಾಡ್, ತುಂಬ ಕಷ್ಟ ಇದೆ. ಅಜ್ಜಿಯವರೆಲ್ಲ ಹೀಗೆ ಹೋಗ್ತಾರಾ? ಹೌದು. ಇಲ್ಲಿ ಯಾರು ಇರ್ತಾರೆ? ಏನಿಲ್ಲ, ಇದು ಖಾಲಿ ಮನೆ ಅಲ್ಲ. ಸರಿ ನಡಿ ಹೋಗೋಣ. ಎಲ್ಲಿದೆ ನಾನು ನಿಮ್ಮ ಮನೆ? ಇನ್ನೂ ಹೋಗ್ಬೇಕಾ? ಹೌದಾ? ಊಟ ಎಲ್ಲ ಇಲ್ಲೇನಾ ಆಂಟಿ? ಹೌದು, ಗ್ಯಾಸ್ ಸ್ವಲ್ಪ ರಿಪೇರ್ ಆಗಿದ್ದೆ. ಅಬೇ ನೀನು ಎಲ್ಲಿ ಮಲಗೋದು? ನೀನು ಮಲಗೋದಲ್ಲಿ? ಇಲ್ಲ, ಕೆಳಗಡೆ ಮಲಗ್ತೀಯಾ? ಎಷ್ಟು ಜನ ಮಲಗೋದಿಲ್ಲಿ ಆಂಟಿ? ಎಷ್ಟು ಜನ ಆಂಟಿ ಮಲಗೋದು? ಹಾಂ ದೊಡ್ಡವರು ಹಾಂ, 3 ಚಿಕ್ಕವರು, 5 ಜನ ಇಲ್ಲಿ ಮಲಗ್ತಾರ ಆಂಟಿ? ಆಂಟಿ ಇಲ್ಲಿ ಓಪನ್ ಆಗಿದೆಯಲ್ಲ, ಇಲ್ಲಿ ಮಳೆ ಬರಲ್ವಾ? ಇಲ್ಲ ಅದು ಬಂದ್ ಮಾಡ್ಬಿಡ್ತೀರಾ? ಮಳೆ ಎಲ್ಲೂ ಇದಾಗಲ್ವಾ? ಇದೇ ಅರ್ಧ ಬೆಳಕು ಬರುತ್ತಲ್ಲ ನಿಮ್ಗೆ? ಹೌದು. ಅಯ್ಯೋ ಫುಲ್ ಹಬೆ ಇದೆ. ಹೆಂಗ್ ಮಾಡ್ತಾ ಇದೀರಾ ಇದೆಲ್ಲ? ಈಗ ಬಂದಿರೋದು ಗ್ಯಾಸ್ ಎಲ್ಲ, ಅವಾಗೆಲ್ಲ ಇದೆ ಅಲ್ಲ? ಅವಾಗೆಲ್ಲ ಇದೆ. ಇದೇ ಮಾಡ್ತಾ. ಎಷ್ಟು ಕಷ್ಟ ಇದೆ ಆಂಟಿ ಜೀವನ? ಜೀವನ ತುಂಬಾ ಕಷ್ಟನೇ ಇದು. ಏನ್ ಮಾಡೋದು, ಹೋಗ್ಬೇಕು. ಹೋಗ್ಬೇಕಲ್ವಾ? ಅಷ್ಟೇ. ಕಷ್ಟ ನೋಡಿದ್ರೆ ಹ್ಮ್ ಹೆಂಗೆ ಸಾಯಿತು. ಅಡಿಗೆ ಇರೋ ದಿನ ಎಷ್ಟಾಗುತ್ತೋ ನಮ್ ಕೈಲಿ ಮಾಡ್ಕೊಂಡು ಹೋಗೋದು. ಕಷ್ಟ ಇದೆ. ತಣ್ಣಿಗುರ್ರ ಪರವಾಗಿಲ್ಲ ಆಂಟಿ, ಇಟ್ಸ್ ಓಕೆ. ನಾನು ನೋಡು ಹೆಂಗಿದ್ದೆ, ಅದನ್ನೇ ನೋಡ್ತಾ ಇದೀನಿ ಆಂಟಿ. ನೋಡಿ ಹಿಂಗೆ ಇಲ್ಲೇ ಇರೋದು ನಮ್ಮ ಮನೆ ಎಲ್ಲ. ನೋಡಿ, ಓ ಅಲ್ಲೇ ನೀರು ಹಾಕೋದು? ಇಲ್ಲಿ ಹೋಗೋದು ನೀರು. ಹಾ, ಎಲಿಗಳು ಇದ್ ಮಾಡ್ಬಿಟ್ಟಿದೆ. ಎಷ್ಟು ಸಿಮೆಂಟ್ ಹಾಕೋದು, ಎಲ್ಲಿ ಹೋಗೋದು ನಾವು. ಇದೇ ನಮ್ದು ಕೆಲಸ ನೋಡಿ. ಈ ತರನೇ ಇರ್ತಾ ಇದ್ದೀವಿ. ಇದೇ ತರ ಒಂದೊಂದು ಮನೆಯಲ್ಲೂ ಪ್ರಾಬ್ಲಮ್ ಇದೆ ಈ DJ ಸ್ಲಮ್ನಲ್ಲಿ. ಕೆಲವರು ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಏನಕ್ಕೆ ಅಂದ್ರೆ ಈ ಜಾಗದಲ್ಲಿ ಮೆಟ್ರೋ ಬರುತ್ತೆ ಅಂತ. ಇನ್ನು ಕೆಲವರು ನಾವು ಇಲ್ಲೇ ಇರ್ತೀವಿ, ನಮ್ಮ ಹತ್ರ ಕಾಸಿಲ್ಲ, ಅವರೇ ಒಂದು ಮನೆ ಕೊಡ್ಲಿ, ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ನಾವೆಲ್ಲಿಗೆ ಹೋಗ್ಬೇಕು ಅಂತ ತುಂಬಾನೇ ಬೇಜಾರು ಮಾಡ್ಕೊಂಡ್ರು ಎಲ್ಲರೂ. ಗೈಸ್, ಇಡೀ ಸ್ಲಮ್ಗೆ ಈ 3 ಬಾತ್ರೂಮ್ ಇರೋದು. ಈ 3 ಬಾತ್ರೂಮ್ ಇರೋದು ತೋರಿಸ್ತೀನಿ. ಒಂದೊಂದು ಸಿಚುವೇಶನ್ನು ನೀವು ನಂಬಕ್ಕಾಗಲ್ಲ, ಅಷ್ಟಿದೆ ನೋಡಿ. ನೋಡಿ, ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೂ ಇಲ್ಲೇ ಹೋಗ್ಬೇಕು, ಸ್ನಾನ ಮಾಡಬೇಕು ಅಂದ್ರೂ ಇಲ್ಲೇ ಮಾಡ್ಕೋಬೇಕು ಅವರು. ಕಷ್ಟ ಏನಿದೆ ಅಂತ ಇದು. ಅದು ಅಷ್ಟು ಬೇಜಾರಾಗ್ತಿದೆ ನನಗೆ, ತುಂಬ ಬೇಜಾರಾಗ್ತಿದೆ ಕಣೋ. ನೀನು ಇಲ್ಲೇನ ಸ್ನಾನ ಮಾಡೋದು? ಆದರೆ ಈ ಎಲ್ಲ ಮಧ್ಯದಲ್ಲಿ ಒಂದು ಫ್ಯಾಮಿಲಿನ ಮೀಟ್ ಮಾಡಿದೆ. ಎಷ್ಟು ಖುಷಿ ಆಯಿತು ಅಂದರೆ, ಎಷ್ಟೇ ಕಷ್ಟ ಇದ್ರೂ ಅವರಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನೀವೇ ನೋಡಿ. ಹಂಗೆ ನೋಡೋಕೆ ಖುಷಿಯಾಗಿದ್ದೀರಾ, ನಂಗೆ ಅದು ತುಂಬ ಇಷ್ಟ ಆಯಿತು. ಇಲ್ಲಿದ್ರೂ ಖುಷಿಯಾಗಿದ್ದೀರಲ್ಲ, ಅದು ಮುಖ್ಯ ಅಲ್ವಾ? ಸುಮ್ಮನೆ ಯಾವಾಗಲೂ ಅಳ್ಕೊಂಡು ಕೂತಿದ್ರೆ ಏನು ಸಿಗುತ್ತೆ? ಅದೇ ಅದ್ರ ಬದಲು ಇರೋ ದಿನ ಖುಷಿಯಾಗಿ ಅಷ್ಟೇ. ಇದೇ ಬೆಸ್ಟ್ ಅಡ್ಡಿ. ಹೇಳಿ ಅಡ್ಡಿ, ಡ್ಯಾನ್ಸ್ ಆಡ್ತೀರಾ? ಇಲ್ಲಿ 8 ಜನ ಮಲಗ್ತೀರಾ ಆಂಟಿ? ಇಲ್ಲ, ನಿಮ್ದು ವಿಡಿಯೋ ಮಾಡ. ಅವ್ರ ಮಖ ಮುಚ್ಚಿದ್ದಾರೆ. ಡ್ಯಾನ್ಸ್ ಮಾಡಿ ಸಿಸ್ಟರ್, ಓಲಿ ಫೇಸ್ ತೋರಿಸಿ. ನಲ್ಲಾಡ. ಇಲ್ಲಿ ನೀವೆಲ್ಲ ಏನು ಬಾಡಿಗೆ ಕಟ್ಟಲ್ಲ? ಬಾಡಿಗೆ ಏನು ಕಟ್ಟಂಗೇನಿಲ್ಲ. ಇವಾಗ ಖಾಲಿ ಮಾಡ್ರೆ ಬೇರೆ ಕಡೆ ಹೋಗ್ಬೇಕಂದ್ರೆ ಬಾಡಿಗೆ ಕಟ್ಟಲೇಬೇಕು. ಮ್ಯಾಕ್ಸಿಮಮ್ ಇವಾಗ 5,000 ಅಂತೂ ಇದೆ. ಇವಾಗ ಹೋಗಿದ್ದಾರೆ ನಮ್ಮ ತಮ್ಮ 7,000 ಹೋಗಿದ್ದಾನೆ. 7,000ಗೆ ಎಲ್ಲ ಅವ್ರು ದುಡ್ದಿದ್ದೆಲ್ಲ ಅಲ್ಲೇ ಹೊಟ್ಟೋಗುತ್ತಲ್ಲ. ಕಿಚನ್, ಒಂದು ರೂಮ್, ಒಂದು ಕಿಚನ್, ಒಂದು ಹಾಲು, ಒಂದು ಕಿಚನ್ ಅಷ್ಟೇ. ಅಯ್ಯೋ, ಕೆಲಸ ಮಾಡೋದು, ಅದಂಗ್ ಕೊಡೋದು ಅಷ್ಟೇ, ತಿನ್ನಕ್ಕೆ ಏನಿಲ್ಲ. ಇವಾಗ ಅವ್ರ ಮನೆ ಮಾಡಿಕೊಟ್ರೆ ನಿಮ್ಗೆ ಒಂದ್ ಸ್ವಲ್ಪ ಈಸಿ ಆಗುತ್ತೆ ಜೀವನಕ್ಕೆ. ಖುಷಿ ನಂದು. ಟೆನ್ಷನ್ ಇಲ್ಲ. ಇದ್ರೆ ಕೂಡ ಇದ್ರೆ ತೋರ್ಸ್ಕೊಳಕ್ ಹೋಗಲ್ಲ. ತೋರ್ಸ್ಕೊಂಡ್ರೆ ಏನ್ ಪ್ರಯೋಜನ? ನಮ್ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೊಂಡು. ಅದು ನಿಜಾನೇ, 100% ನಿಜ ಅದು. ಅಷ್ಟೇ. ಥ್ಯಾಂಕ್ಸ್ ಆಂಟಿ, ನಿಮ್ನ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಬಾಯ್. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಬರ್ತೀನಿ ಅಜ್ಜಿ. ಬಾಯ್.